ಕ್ಲಾರಿಟಿ ತುಂಬಾ ದಿನ ಆದ್ಮೇಲೆ ಕೊಟ್ಟಿದ್ದಾರೆ. ಅದರಲ್ಲಿರೋದು ಮೇಡಮ್ ಒಂದು ನಿಮಿಷ, ಇವು ಯಾರು ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ನಮ್ಮಲ್ಲಿ ಅಭಿರಾಮ್ ಕಂಠೀರವ ಒಂದು ನಿಮಿಷ ನಮ್ಮಲ್ಲಿ ಎನ್ಕ್ವೈರಿ ಮಾಡ್ತೀವಿ ಯಾರು ಇದ್ದಾರೆ ಇಲ್ಲ ನಾವು ಚಂದ ಹೋಗ್ತೀವಿ. ನಮ್ಮಲ್ಲಿ ಒಂದು ಕಮಿಟಿ ಇದೆ, ಕೋಚ್ ಕಮಿಟಿ ನಿಮ್ಮ ತೊಗೊಂಡಿಲ್ಲ. ಆ್ಯಕ್ಚುಲಿ ನಮ್ಗೆ ಯಾವುದೇ ಒಂದು ಪೋಸ್ಟರ್ ಮಾಡಿದಾಗ ನಮ್ಮ ಚೇಂಬರಲ್ಲಿ ಸೈನ್ ಮಾಡಿ ಬೆಳಿಬೇಕು, ಸಿಗ್ನೇಚರ್ ಮಾಡ್ತೀವಿ. ಅದು ಇಲ್ಲ ಇದರಲ್ಲಿ ನೋಡಿ, ಇದರಲ್ಲಿ ಯಾವುದೇ ಇದು ನಮ್ಮದು ನಮ್ಮ ಚೇಂಬರ್ ಸೀಲ್ ಆಗಲಿ ಸೈನ್ ಆಗಲಿ ಇಲ್ಲ. ಯಾರು ನಾವು ಕರೆಸ್ತೀವಿ ಒಂದು 10 ಈಗ ಊಟ ಟೈಮೆಲ್ಲ ಬಿಸಿ ಆಗಿದ್ದಾರೆ, ಒಂದು 10 ನಿಮಿಷ ವೆಯ್ಟ್ ಮಾಡಿ. ಇನ್ನೊಂದು ಯಾವುದೋ ಪೋಸ್ಟ್ ಇದೆ ಅಂದ್ರೆ ಸರಿ, ಅದೇ ಈಗ ಏನಾಗಿದೆ ಅಂದ್ರೆ ಇದಕ್ಕಿಂತ ಬೋಲ್ಡ್ ಆಗಿರೋ ಪೋಸ್ಟರ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಕಡೆ. ಸೊ ಈಗ ನಮಗೆ ಇದಕ್ಕೆ ಫೋನ್ ಬಂದಿರೋದು, ಇದು ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಬಂದ ಸರ್, ನಮಗೆ ಇದಕ್ಕೆ ಬಂದಿದ್ದೇನೆಂದ್ರೆ ಅದರಲ್ಲಿರೋ ಹುಡುಗಿ ನಮಗೆ ಸಬ್ಜೆಕ್ಟ್ ಎಲ್ಲ ಹೇಳಿದ್ದಾರೆ, ಈ ಥರ ಹೇಳ್ಬೇಕಂತ ಮೊದಲೇ ಎಲ್ಲ ಹೇಳಿದ್ದಾರೆ. ಸ್ಟೋರಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ಶೂಟ್ ಸ್ಟಾರ್ಟ್ ಆಗೋ ಮುಂಚೆ ಎಲ್ಲ ಹೇಳಿದ್ದಾರೆ. ಬಟ್ ಇದರಲ್ಲಿ ನಾವು ಬೋಲ್ಡ್ ಆಗಿ ಪೋಸ್ಟರ್ ಎಲ್ಲ ರಿಲೀಸ್ ಮಾಡ್ತೀವಿ ಅಂತ ಹೇಳಿಲ್ಲ. ಆ ಸೀನ್ಗೆ ಆ ಥರ ಬೇಕಾದ್ರೆ ಮಾತ್ರ ನಾವು ತೋರಿಸ್ತೀವಿ ಅಂದಿದ್ದಾರೆ. ಅದರಲ್ಲೂ ಎಕ್ಸ್ಪೋಸ್ ಮಾಡುವಂಥದ್ದು ಯಾವುದೂ ಇರಲಿಲ್ಲ. ಬಟ್ ನಾವು ಸಿನಿಮಾ ಈಗ ಶೂಟ್ ಮಾಡಬೇಕಾದ್ರೂ ಅಂಥದ್ದು ಯಾವುದೂ ಇರಲಿಲ್ಲ. ಬಟ್ ಇವ್ರ ಪೋಸ್ಟರ್ನ ಈ ಪೋಸ್ಟರ್ ನೋಡಿ ಮೇಡಮ್, ಈಗ ಶೂಟ್ ಮಾಡಿದಾಗ ಎಕ್ಸ್ಪೋಸ್ ಇಲ್ಲ ಅಂದಾಗ ಫೋರ್ಸ್ ಆಗಿ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ಸರ್. ಮಾಡಿದ್ದಾರೆ ಸರ್. ಸಿಂಪಲ್ ಶೂಟ್ ಸೆಟ್ ಅಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಇರ್ತಾರೆ. ಒಂದು ಸೀನ್ ಅಲ್ಲಿ ನಾವು ಅವಳು ಹೇಳಿದ್ದು ಅವರು ಹೇಳಿದ ಪ್ರಕಾರ ಗೊತ್ತಿಲ್ಲ ನನಗೆ. ಒಂದು ಕಡೆ ಇವಳು ತುಂಬು ಗರ್ಭಿಣಿ ಆಗಿರ್ತಾಳೆ, ಸೆರಗು ಕೆಳಗಡೆ ಬಿದ್ದಿರುತ್ತೆ. ಇದು ಒಂದನ್ನ ಇಟ್ಕೊಂಡು ಈಗ ನಿಮ್ಗೆ ಗೊತ್ತು ಸರ್, ಯಾವುದೋ ಒಂದು ವಿಡಿಯೋನ ಬೇಡ, ಯಾವುದೋ ಒಂದು ಫೇಸ್ ಸಿಕ್ಕಿದ್ರೆ ಸ್ವಲ್ಪ ಎಡಿಟ್ ಮಾಡ್ಕೊಂಡೆ ಆಟ ಆಡ್ಬಿಡ್ತಾರೆ, ಎಲ್ಲೆಲ್ಲಿಗೂ ಹೋಗ್ಬಿಡುತ್ತೆ. ಅದು ಚಿಕ್ಕ ವಿಚಾರದಲ್ಲಿ ಇರೋದಿಲ್ಲ. ಸೊ ಆ ವಿಚಾರ ಬಂದಾಗ ನಮಗೆ ಒಂದು ಆತಂಕ ಶುರುವಾಗಿದೆ. ಯಾಕಂದ್ರೆ ಒಬ್ಬ ಅಣ್ಣನಾಗಿ ನಾನು ಈಗ ವಿಚಾರ ಇರೋದು ಏನಪ್ಪಾ ಅಂದ್ರೆ, ಇವಳ ನೆಕ್ಸ್ಟ್ ಪೋಸ್ಟರ್ ಏನಿದೆ ಅವ್ರು ರಿಲೀಸ್ ಮಾಡ್ಲಿ, ನಾವು ಬೇಡ ಅಂತ ಎಲ್ಲೂ ಹೇಳ್ತಾ ಇಲ್ಲ, ನಮ್ಗೆ ತೋರಿಸ್ಲಿ. ನಮ್ಗೆ ಒಪ್ಪಿಗೆ ಇದ್ರೆ ನಮ್ಗೆ ಈ ತರ ಯಾವುದೇ ಒಂದೇ ಒಂದು ಹೇಳಿ, ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ, ಯಾವುದೇ ಪೋಸ್ಟರ್ ರಿಲೀಸ್ ಆಗ್ಬೇಕಾದ್ರೆ ಇಲ್ಲಿ ನಮ್ಮಲ್ಲಿ ಒಂದು ಸಿಗ್ನೇಚರ್ ಮಾಡ್ತೀವಿ, ಅದನ್ನು ಮಾತ್ರ ಅವ್ರು ರಿಲೀಸ್ ಮಾಡಬೇಕು. ಅದನ್ನೇಲಿ ಎಲ್ಲರೂ ಅವರು ಚಾಂಬರಲ್ಲಿ ಅನುಮತಿ ತಗೊಂಡು ರಿಲೀಸ್ ಮಾಡಲಿ. ಅವಾಗಿಂಥದ್ದು ಇರೋಲ್ಲ. ಅಸಭ್ಯವಾಗಿದ್ದರೆ ನಾವೇನೇ ಇಲ್ಲಿ ಅಪ್ರೂವಲ್ ಮಾಡಲ್ಲ, ಇಲ್ಲಿಂದ ಸೆನ್ಸಾರ್ಗೆ ಹೋಗುತ್ತೆ. ನಮ್ಮ ಇದರಿಂದ ನಾವು ಓಕೆ ಮಾಡಿದ್ರೇ ಸೆನ್ಸಾರಲ್ಲಿ ಓಕೆ ಆಗೋದು ಅಲ್ವಾ. ಹಾಗಾಗಿ ಇಲ್ಲಿಗೆ ಬಂದೇ ಇಲ್ಲ, ಅದು ನಮ್ಮ ಗಮನಕ್ಕೆ ಇಲ್ಲ. ಏನು ನೀವು ಇದು ತೋರಿಸ್ತಾ ಇದ್ದೀರಲ್ಲ, ಓಪನ್ ಮಾಡಿ ಮೇಡಮ್, ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಹಾಗಾಗಿ ನಾವು ಇದು ಮಾಡೋಕ್ಕಾಗಲ್ಲ. ಬೇರೆ ರೀತಿ ಯಾವುದೋ ರೀತಿ ನಿಮಗೆ ನಮಗೆ ಕಂಪ್ಲೇಂಟ್ ಮಾಡಿ ನಮ್ಮ ಕೋಚ್ ಕಮಿಟಿಯಿಂದ ನಾವು ಎಲ್ಲ ಏನು ಬೇಕೋ ಅದನ್ನು ಇದು ಮಾಡ್ತೀವಿ, ಆ್ಯಕ್ಷನ್ ತಗೋತೀವಿ. ಇದೊಂದೇ ಕಾರಣಕ್ಕೆ ಸರ್ ನಾವು ನೀವೇ ನಮಗೆ ನ್ಯಾಯ ಕೊಡ್ಸೋಕ್ಕಾಗುತ್ತೆ. ಇದಕ್ಕೆ ನೀವೇ ಸರಿಯಾಗಿ ಏನು ಮಾಡ್ಬೋದು ಅಂತ ಹೇಳಕ್ಕೆ. ಬೇರೆ ಥರ ಏನಾರ ನಿಮಗೆ ನಡೆದಿದೆಯಾ ಅಲ್ಲಿ ಅಸಭ್ಯವಾಗಿ ನಡ್ಕೊಳ್ಳೋದಾಗಲಿ ಅಂಥದ್ದೇನಿಲ್ಲ. ಆಗಿರೋದ್ರಿಂದ ಅದು ಕಮಿಟಿವರೆಗೂ ಹೋಗೋದಿಲ್ಲ. ಅದು ಪೋಸ್ಟರ್ದ ಬಗ್ಗೆ ನಮ್ಮ ಕೈಯಲ್ಲೇ ಇದೆ. ನಾವೇನು ಮಾಡ್ತೀವಿ, ಇಲ್ಲಿ ನಮ್ಮ ಸೀಲು ಸೈನ್ ಹಾಕಿ ಅಪ್ರೂವ್ ಮಾಡ್ತೀವಿ. ಯಾವ್ದಾರು ಆಗಿರೋದು ತರಿಸ್ತೀವಿ. ಇದೆ ಅದು ನಮ್ಮ ಗಮನಕ್ಕೆ ಬಂದಾಗ ಅಲ್ಲ, ಮತ್ತೆ ಇದು ಹೇಗೆ ಅವ್ರು ರಿಲೀಸ್ ಮಾಡಿದ್ರು ಅಂಡ್ ಈಗ ನೆಕ್ಸ್ಟ್ ಪೋಸ್ಟರ್ ನನ್ನ ಫಸ್ಟ್ ಲುಕ್ ರಿಲೀಸ್ ನಾನು ಕರೆಸ್ತೀನಿ ಚೇಂಬರ್ ಕರೆಸ್ತೀನಿ. ಅವರು ಡೀಟೇಲ್ ಬರ್ಕೊಡಿ ನಮಗೆ. ಕೊಡ್ತೀನಿ ನಾನು ಡೀಟೇಲ್ಸ್. ಅವರು ಡೀಟೇಲ್ ಬ್ಯಾನರ್ ನೇಮು ಇದು ಪೆನ್ ಕೊಡ್ತಿದ್ರು. ಅವರು ಅವ್ರ ಹೆಸರು ಮತ್ತೆ ಅವ್ರ ಫೋನ್ ನಂಬರ್ ಬರ್ತೀವಿ. ನೀವು ಸಿಗ್ನೇಚರ್ ಬರ್ದಿರ್ಬೇಕಲ್ಲ ಸರ್, ನಾನು ಬ್ಯಾನರ್ ಗೊತ್ತಾಗುತ್ತೆ. ಹೆಸರು ಬರೀರಿ, ಫೋನ್ ನಂಬರ್ ಬರೀರಿ ಸರ್. ಅಲ್ಲಿ ಸೆನ್ಸರ್ ಆಗಿರೋದು ಯಾವ್ದಾದ್ರು ಒಂದು ತರಿಸಿ ಸರ್.
ಏನಾಗಿದೆ ಅಂದರೆ ಬೀದಿಗೆ ಒಂದು ಫಿಲ್ಮ್ ಚಾಂಬರ್ ಆಗೋಗ್ಬಿಟ್ಟು ಅವರಾಗಿ ಅವ್ರು ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂದ್ಕೊಂಡು ನಮ್ಮಲ್ಲಿ ನಮ್ಮ ಇದಕ್ಕೆ ಬರ್ತಾಯಿಲ್ಲ, ಹಿಡ್ದಕ್ಕೆ ಬರ್ತಾಯಿಲ್ಲ. ಕೆಲವರೆಲ್ಲ ದಾರಿ ಹೋಗೋರೆಲ್ಲ ಒಂದು ಮಾಡಿಕೊಂಡು ಇಲ್ಲ ಚೇಂಬರ್ ಅಂತ ಬಂದಾಗ ಸರ್ ನಾವು ಈಗಿಂದ ಅಂತಲ್ಲ, ನಾವು ಚೈಲ್ಡ್ ಆರ್ಟಿಸ್ಟ್ ಕೆಲಸ ಮಾಡ್ತಾ ಇದೀವಿ. AK-56 ಸಂಚಾರಿ ಸಿನಿಮಾದಿಂದ ಬಂದಿರುವಂಥವ್ರು. ಸೊ ಚೈಲ್ಡ್ ಆರ್ಟಿಸ್ಟ್ ಆಗೂ ಇದ್ದು ಈಗ ಸೀರಿಯಲ್ ಅಲ್ಲಿ ಮಾಡ್ತಾ ಬರ್ತಾ ಇದೀವಿ. ಸಿನಿಮಾ ಇದು 3ನೇ ಸಿನಿಮಾ. ಸೊ ಈ ತರ ನನ್ಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ ನನ್ಗೆ ಏನೋ ದಿಕ್ಕು ತೋರಿಸ್ಲಿಲ್ಲ. ಸುಮಾರು ಜನ ಬಂದ್ರು ಸರ್ ರೆಸ್ಪಾನ್ಸ್ ಸರಿಯಾಗಿ ಕೊಡಲ್ಲ. ನಾವ್ ಮಾಡ್ತೀವಿ, ನಾವ್ ಡೈರೆಕ್ಟ್ರು, ನಿಮ್ಗೇನ್ ಬೇಕು ಅಂತ ನನಗೆ ಗೊತ್ತು. ಕೊಟ್ಟಿದ್ದಾರೆ. ಇದು ನಾವು ಇನ್ನ ಸೀಲ್ ಹಾಕಿ ಸೈನ್ ಹಾಕ್ಬೇಕು, ಹಂಗೆ ಎತ್ಕೊಂಡ್ಬರ್ತೀವಿ. ಈಗ ಕೊಟ್ಟವ್ರ ಇತ್ತು ಈ ಥರ ನಾವು ಯಾವ್ದಾದ್ರು ಕೊಟ್ಟಾಗ ನಮ್ಮ ಶೀಲು ಸಿಗ್ನೇಚರಲ್ಲಿ ಇರುತ್ತೆ. ಈ ಸೀಲ್ ಹಾಕಿರೋ ಸೈನ್ ಮಾಡಿರುತ್ತೆ ಅನ್ಬೋದು ಸರ್. ಓಟಕ್ಕೆ ಹೋಗಿದ್ದಾರೆ ಅವ್ರು ಬಂದಲ್ಲ ನಮ್ಮ ಕಡೆಯಿಂದ ನೋಡಿ, ನಿಮ್ಮ ಇದರಲ್ಲಿ ನೋಡಿ ನಮ್ಮ ಸೀಲ್ ಆಗಲಿ ಸೈನ್ ಆಗಿರಲಿಲ್ಲ ಇರುತ್ತೆ. ನೀವೆಲ್ಲರ ರೋಡಲ್ಲಿ ವಾಲ್ ಪೋಸ್ಟಲ್ಲಿ ನೋಡ್ರಿ ನಮ್ಮ KFCC ಸೀಲ್ ಇರುತ್ತೆ. ಅದ್ರಲ್ಲಿ ನಮ್ಮ ಆಫೀಸ್ ಬೇರೆ ಯಾರ್ದಾರ ಒಬ್ಬರು ಸಿಗ್ನೇಚರ್ ಇರುತ್ತೆ. ಸೊ ಅದಕ್ಕೆ ಸರ್ ನಮಗೆ ಪೋಸ್ಟ್ ಇನ್ನೂ ಮಾಡಿಲ್ಲ, ಮೊಬೈಲಲ್ಲಿ ಕಳಿಸಿದ್ದಾರೆ ಸರ್. ಮೊಬೈಲ್ ಕಳಿಸಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಈಗಾಗಲೇ ವೈರಲ್ ಆಗಿದೆ. ಅವ್ರು ಹೇಳ್ತಿರೋದು ಸಿಂಪಲ್ ಆಗಿ ಇದನ್ನ ಬೋಲ್ಡ್ ಆಗಿ ಅವ್ರು ರಿಲೀಸ್ ಮಾಡಿದ್ದಾರೆ. ಓಕೆ, ಈಗ ಎಲ್ಲಿ ರಿಲೀಸ್ ಮಾಡಿದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಮ ಪೋಸ್ಟರ್ ಇದಕ್ಕಿಂತ ಬೋಲ್ಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರ ಬೋಲ್ಡ್ನೆಸ್ ನಾವು ಆಲ್ರೆಡಿ ಒಂದು ಪೋಸ್ಟರ್ ಅಲ್ಲಿ ನೋಡಿದ್ದೀವಿ ನಾವು. ಓಕೆ, ಅವ್ರು ಏನೇ ಮಾಡಿದ್ರು ಅವ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಅದನ್ನ ಅವರು ಆಚೆ ಬಂದು ಹೇಳ್ಬೇಕು ಸರ್. ಈಗ ನನ್ನ ಪೋಸ್ಟರ್ ಅವ್ರು ರಿಲೀಸ್ ಮಾಡ್ತಾರೆ ಅಂದಾಗ ನನ್ನ ಕನ್ಸೆಂಟ್ ಇಲ್ಲದೆ ಅವ್ರು ಹೇಗೆ ಮಾಡ್ತಾರೆ? ನಾನು ಅದ್ರಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ನಾನು ಮಾತಾಡಬೇಕಾಗುತ್ತೆ. ಈಗ ಇದನ್ನ ಪ್ರೊಡ್ಯೂಸರ್ ನಂಬರ್ ಹೇಳಿ. ಪ್ರೊಡ್ಯೂಸರ್ ನಂಬರ್ ಆಕ್ಚುಲಿ ನಾನು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬೇಕಾಗುತ್ತೆ ಸರ್. ಪ್ರೊಡ್ಯೂಸರ್ ನಂಬರ್ 2 ನಿಮಿಷ. ಪ್ರೊಡ್ಯೂಸರ್ ಮೂರನೇ ಸಿನಿಮಾ ಅಲ್ಲ ಇವ್ರದಲ್ಲ, ಅವ್ರದ್ದು. ಹೌದು, ಕಲಿಬೀರ ಆಮೇಲೆ ಕನ್ನಡ ದೇಶದೊಳ್ ಸರಿ 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 ಸಿನಿಮಾಗಳು ಮಾಡ್ತಾರೆ. ಯಾರಿಲ್ಲ ಊಟಕ್ಕೆ ಹೋಗಿದ್ದಾರೆ. ಬರಲಿ ಸರ್, ಒಂದು 5 ನಿಮಿಷ ವೇಟ್ ಮಾಡಿ. ಸಾಕ ಪಡ್ರಿ. ಹಲೋ ಸರ್. ಹಲೋ ಹಲೋ ಹಾಂ ಹೇಳಿ ಸರ್. ಒಂದು 10 ನಿಮಿಷ ಫೋನ್ ಮಾಡ್ತೀನಿ. ಮೀಡಿಯಾದವ್ರು ಇದ್ದಾರೆ, ಒಂದು 10 ನಿಮಿಷ ಫೋನ್ ಮಾಡ್ತೀನಿ. ಸರ್ ಬನ್ನಿ. ಇರಲಿಲ್ಲ ಸ್ಯಾಂಪಲ್ ಇಲ್ಲ ಇಲ್ಲ ನಾನು ಮಾತಾಡ್ತೀನಿ ಹೋಗಿ ಮತ್ತೆ ಅವ್ರು ಅದೇ ಅಂತಾರೆ. ಫೀಸ್ ಆಗೋಗ್ಬಿಟ್ಟು ಪ್ರಾಜೆಕ್ಟ್ ಫೀಸ್ ಆಗಿದೆ. 20% ಬಾಕಿ ಇದೆ. ಅದ್ರಲ್ಲಿ ನಂದು 10% ಅದು ಬ್ಯಾಲೆನ್ಸ್ ಇದೆ. ಬರಲೇಬೇಕಲ್ಲ ನಿಮ್ಮ ಹತ್ರ. ಅಷ್ಟು ಹತ್ರ ಅವ್ರಿಗೆ
ಸರ್ ನ್ಯೂಸ್ ಚಾನಲ್ ಅಲ್ಲೂ ಬಂದು ಕುತ್ಕೊಂಡು ಮಾತಾಡಿದ್ರು, ನೀವು ಫಿಲಂ ಚೇಂಬರ್ಗೆ ಹೋಗ್ತೀರಾ, ಓಕೆ ಅಲ್ಲಿಗೆ ಹೋಗಿ ನಾವು ಅಲ್ಲೇ ಬಂದು ಮಾತಾಡ್ತೀವಿ ಅಂತ ಹೇಳಿದ್ರು. ಏನ್ ಗೊತ್ತಾ ಸರ್, ಮಾತುಕತೆ ಮಾಡಿ ಬಗೆಹರಿಸ್ಕೋಬಹುದು, ಸರಿಯಾಗಿ ರೆಸ್ಪಾನ್ಸ್ ಬಂದ್ವಿ. ಇಲ್ಲೇನಾಗುತ್ತೆ ಗೊತ್ತಾ, ಈ ಥರ ಎಲ್ಲ ಮಾಡ್ತಾರೆ, ಇನ್ನೂ ಜಾಸ್ತಿ ಪಬ್ಲಿಕ್ ಸರ್ ನಾನು ಕೊಡೋಕೆ ಇಷ್ಟ ಇಲ್ಲ. ಒಂದೇನಪ್ಪ ಅಂದ್ರೆ ಅವರು ಆ ರೀತಿ ಹೋಗ್ತಾರೆ ಅಂದ್ರೆ ಒಂದು ಹೆಣ್ಣು ಮಗುವನ್ನ ನಾವು ಸ್ಟ್ಯಾಂಡ್ ತಗೊಳ್ಳೋದು ಇಂಪಾರ್ಟೆಂಟ್. ನಮ್ಮ ತಂಗಿ ಸ್ಟ್ಯಾಂಡ್ ತಗೊಳ್ಳೇಬೇಕು, ಏನಾದ್ರೂ ಆಗಲಿ. ಒಂದೇನ್ ಗೊತ್ತಾ ಸರ್, ಅವರು ಮೀಡಿಯಾದಲ್ಲಿ ಬಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್. ನೀವೇನ್ ಮಾಡ್ತೀರಾ ನೀವು ಮಾಡಿ ಸರ್, ಅದೇ ಗಿಮಿಕ್ ಅವ್ರದ್ದು ಬಂದು ಅದೇನೆ ಏನು ನೀವು ಅಂದ್ಕೊಂಡಿದ್ರೆ ಅವ್ರು ಮಾಡಿಲ್ಲ, ಇನ್ನೂ ಎಕ್ಸ್ಪೋಸ್ ಮಾಡ್ತೀವಿ ಅನ್ನೋದು, ಮೀಡಿಯಾ ಮುಂದೆ ಹೋಗೋದು, ಇವೆಲ್ಲ ಗಿಮಿಕರೇ. ಏನೋ ಇಂಥ ಮೂವಿ ಹಿಂಗಿದೆ ಅಂತ ಹಿಂಗಾಗಿ ಇದೇ ಗಿಮಿಕ್ ಸರ್. ಹೀರೋಯಿನ್ ಆಗಿ ಅಲ್ವಾ ಸಮಯ ಪಾಯಿಂಟ್ ಆಫ್ ವ್ಯೂ ಹೆಂಗಿದೆ ಬಟ್ ನಮಗೆ ಇಟ್ಕೊಂಡು ಯಾಕೆ ಆಟ ಆಡ್ತಿದ್ದಾರೆ ಸರ್, ಈ ಥರ CD ಇರುತ್ತೆ, ಅಲ್ಲಿ ನಾವು ಸೈನ್ ಮಾಡಿರ್ತೀವಿ ಯಾವುದೇ ಪೋಸ್ಟ್ಗೆ. ನಿಮ್ಮದ್ರಲ್ಲಿ ನೋಡಿ ಮೇಡಮ್ ಯಾವ ಥರ ಪೋಸ್ಟ್ ಇದೆಯೋ, ಬಟ್ ನಮ್ದ್ರಲ್ಲಿ ಆ ಥರ ಇಲ್ಲ. ನಿಮ್ಮದ್ರಲ್ಲಿ ಯಾವುದೇ ಇದಿರಲ್ಲ. ಇಲ್ಲ ಕರೆಕ್ಟಾಗಿಲ್ಲ. ಈಗ ಅವ್ರು ಮಾಡಿ ಇದೆಲ್ಲ ಗಿಮಿಕ್ಕೆ ನಾವು ಬಕ್ರಾಗಿದ್ದೀವಿ ಅವೆಲ್ಲ. ಈಗ ಅವ್ರು ಏನೇ ಹೇಳಿದ್ದಾರೆ, ನಿಮ್ಗೆ ಬೋಲ್ಡಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ನೀವು ಹಿಂಗೆಲ್ಲ ಮಾಡ್ತೀರಿ, ಅವ್ರು ಪ್ರೆಸ್ಸಲ್ಲಿ ಹೇಳಿದ್ದಾರೆ. ಆಗುತ್ತೆ ಅಲ್ಲೇನಾಗುತ್ತೆ ಅಂದರೆ ಅವಾಗ ಇದನ್ನು ಗಿಮಿಕ್ ಮಾಡ್ತಾ ಇದ್ದಾರೆ, ಇವರು ಹೋಗಲಿ, ಆವಾಗ ನಮ್ಮ ಅವ್ರೇನು ಟೈಟ್ಲ್ ಇಟ್ಟಿದ್ದಾರಲ್ಲ ಅದು ಅದ್ಭುತವಾಗಿ 100 ದಿನ ಓಡ್ಬಿಡ್ತದೆ ಅಂತ ತಿಳ್ಕೊಂಡಿದ್ದಾರೆ. ಹಾಗಂತ ನನ್ನ Yes, ಈಗ madam. ಸಿನಿಮಾ ಗೆಲ್ಲಿ ಅಂದ್ಬಿಟ್ಟು ನಾನು ನನ್ನ ಲೈಫಲ್ಲಿ ಸೋಲಕ್ಕಾಗಲ್ಲ. ಅಲ್ಲ ಮೇಡಮ್, ಇದೇ ಗಿಮಿಕ್ ಅಂತ ಇರೋದು. ನಾನು ಈಗ ಎಷ್ಟು ಪಬ್ಲಿಷ್ ಆಗ್ತಿದೆ, ಸಿಗಾಕ್ಸ್ಬಿಡ್ತಾರೆ ಅಂತ ಹೇಳ್ತೀರಾ ನೀವು. ನಮ್ಮನ್ನ ಸಿಗಾಕ್ಸಿ ಅವರು ಇದು ಮಾಡ್ಕೋತಾರೆ ಅಂತ. ಅಲ್ವಾ? ನೀವು ಒಂದ್ಸಲ ಥಿಂಕ್ ಮಾಡಿ, ಅವರು ಇಲ್ಲಿ ಬರ್ದೇನೆ ತರದೇನೆ ಸೋಷಿಯಲ್ ಮೀಡಿಯಾಗೆ ರಿಲೀಸ್ ಮಾಡಿದ್ದಾರೆ ಅಂದರೆ ನಿಮ್ಮನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ ಅವರು. ಹಾಗಾದ್ರೆ ನಾವು ಇನ್ಮೇಲಿಂದ ನಾವಾಯ್ತು ಫಸ್ಟ್ ಇದು ಮಾಡಿ ಏನಿದೆ ಒಳಗಡೆ ಮುಗಿಸ್ಕೊಳ್ಳೋದು. ಆಮೇಲೆ ನಿಮ್ಮದು ಇನ್ನೂ 20% ಇದೆ ಅಂತ ಇದ್ದೀರಾ, ಬರಲೇಬೇಕು ನಿಮ್ಮ ಹತ್ರ. ಸರ್ ಬರ್ತಾರೆ, ಫೋನ್ ರಿಸೀವ್ ಮಾಡ್ತಾರೆ, ಶೂಟ್ ಈ ಟೈಮಿಂದ ಸ್ಟಾರ್ಟ್ ಆಗ್ಬೋದು ಅಂತ ಎಲ್ಲ ಹೇಳ್ತಾರೆ. ಸರ್ ನಮ್ಮ ಪೋಸ್ಟರಿಗೆ ನಾನು ಕಾಣಿಸ್ಕೊಳ್ಳೋದು, ನೀವು ಹೇಳಿ ಅದು ಯಾವ ರೀತಿ ಇದ್ರೂ ನಾನು ಒಪ್ಕೊಳಕ್ಕೆ ರೆಡಿ. ನಾನು ಸಿನಿಮಾ ಒಪ್ಕೊಂಡು ಮಾಡ್ತಿದ್ದೀನಿ ಅಂದಾಗ ಪೋಸ್ಟರ್ಗಿಲ್ಲ ಅನ್ನೋದ, ಬಟ್ ನನ್ನ ಕನ್ಸೆಂಟ್ ಬೇಕು, ನಾನು ಹೇಗೆ ಕಾಣ್ತೀನಿ ಅನ್ನೋದು ನನಗೆ ಗೊತ್ತಾಗಬೇಕು. ಈಗ ರಿಲೀಸ್ ಮಾಡಿದ್ಮೇಲೆ ಅದು ನಾನಲ್ಲ AI ಇಂದ ಮಾಡಿದ್ದಾರೆ ಅಂದರೆ ಯಾರು ನಂಬಲ್ಲ. ಮಾಡೋ ಮುಂಚೆ ಎಲ್ಲಿ ಹೋಗಿತ್ತು ನಿನ್ನ ಬುದ್ಧಿ ಅಂತ ಕೇಳ್ತಾರೆ. ಹೌದೌದು. ಈಗ ನಾನು ವಿಡಿಯೋ ಮಾಡಿದ್ದೆ ಈ ಪೋಸ್ಟರ್ ಬಗ್ಗೆ, ನಾನು ತುಂಬ ದಿನ ಆದ್ಮೇಲೆ ಮಾಡಿದೆ. ಯಾಕಂದರೆ ಅವ್ರಿಗೆ ಫಸ್ಟು ನಾನು ಒಳಗೊಳಗೆ ಸ್ವಲ್ಪ ಎಲ್ಲ ಮಾತಾಡ್ಬಿಟ್ಟು ಸರ್ ಈ ಥರ ಇದೆ, ನೀವು ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳೋಕ್ಕೆ ತುಂಬ ಕಾಲ್ ಮಾಡಿದ್ದೀನಿ. ಅದಾದ್ಮೇಲೆ ಪಾಪ ಅವ್ರು ತುಂಬ ಟೈಮ್ ತೊಗೊಂಡು ಗ್ಯಾರಂಟಿ ನ್ಯೂಸಲ್ಲಿ ಬಂದು ಇಲ್ಲ ಆ ಹುಡುಗಿ ಬೇರೆ ಈ ಹುಡುಗಿ ಬೇರೆ ಅಂತ ಕ್ಲಾರಿಟಿ ಕೊಟ್ಟರು. ಈಗ ಎಷ್ಟು ಜನಕ್ಕೆ ಹೋಯ್ತು ಅದು? ಈಗ ಇಷ್ಟು ದಿನ ಬಟ್ ನಿಮ್ದಲ್ಲ ಅನ್ನೋದು ಅವರು ಸರ್, ಯಾರದೇ ಆದರೂ ನಾವಿಲ್ಲಿ ಅಪ್ರೂವಲ್ ಮಾಡಲ್ಲ. ಹುಡುಗಿ ನೀವಿರ್ತೀರೋ ಇನ್ನೊಬ್ರು ಇರ್ತೀರೋ, ಅವರು ಹುಡುಗಿ ತಾನೆ. ಹೆಣ್ಮಕ್ಳಿಗೆ ಏನೇ ಒಂದು ಇದಾದಾಗ ನಾವು ಒಪ್ಪೋದಿಲ್ಲ, ಇಲ್ಲಿ ನಾವು ಅಪ್ರೂವಲ್ ಮಾಡೋದಿಲ್ಲ. ನಿಮ್ಮ ಹತ್ರ ಹೇಳ್ಕೊಬೋದು ನಿಮ್ದಲ್ಲ ನೀವಲ್ಲ ಅಂತೇಳಿ. ಹೌದು ನಿಜ. ಇನ್ನೊಂದು ಹುಡುಗಿ ತಾನೆ, ಹೆಣ್ಮಕ್ಳಿಗೆ ಹರಾಜಾಗ್ದಾಗ ಯಾರ್ದಾದ್ರು ನಮಗೇನು ಹೆಣ್ಣು ಮಗು ಅಷ್ಟೇ ಅಲ್ಲ ಸರ್. ನನ್ನ ಕನ್ಸೆಂಟ್ ಇಲ್ಲದೆ ಅವ್ರು ನಂದು ರಿಲೀಸ್ ಮಾಡೋಕ್ಕಾಗಲ್ಲ. ಅನಿಸಿಕೆ ಟೋಟಲಿ ಕನ್ಫ್ಯೂಷನ್ ಇದೆ. ಒಂದು ಕಡೆ ನಿಮ್ದೆಲ್ಲ ಫೋಟೋ, ಎರಡನೇದು ನಾವು ಇನ್ನೂ ಬೋಲ್ಡಾಗಿ ಮಾಡ್ತೀವಿ. ಇವೆಲ್ಲ ಪ್ರವೋಕ್ ಮಾಡಿ ನಿಮ್ಮಿಂದ ಪಬ್ಲಿಸಿಟಿ ತಗೊಳಕ್ಕೆ ಮಾಡ್ತಾ ಇದ್ದಾರೆ ಅಂತ ಯಾಕೆ ಅನ್ಕೋಬಾರ್ದು ನಾವು? ಅದಲ್ಲ ಮೇಡಮ್, ಥಿಂಕ್ ಮಾಡಿ. ಏಕಾಏಕಿ ನಿಮ್ಮದೇ ಅಲ್ಲ ಅಂತ ಹೇಳಿದ್ದಾರೆ. ನಿಮ್ಮದೇ ಅಲ್ಲದೆ ಹೋದ್ರು ಬೇರೆ ಯಾರದೇ ಆಗಿರಲಿ, ಹೆಣ್ಮಕ್ಳಿಗೆ ಆಧಾರ ಮಾಡಿದಾಗ ನಮ್ಮ ವಾಣಿಜ್ಯ ಮಂಡಳಿ ಅಪ್ರೂವಲ್ ಕೊಡೋದಿಲ್ಲ. ಓಕೆ, ಈಗ ನೆಕ್ಸ್ಟ್ ಪೋಸ್ಟರ್ ಬಗ್ಗೆ ನಾವು ಏನು ಮಾಡೋದು ಸರ್? ಅದು ಅಷ್ಟರೊಳಗೆ ನಾವು ಖರ್ಚು ಈ ಥರ ನಮ್ಗೆ ಕಂಪ್ಲೇಂಟ್ ಬಂದಿದೆ ಅಂತೇಳಿ ಅವ್ರು ನಾವು ಇವ್ರನ್ನ ಕೇಳ್ತೀವಿ.
ನಿಮ್ಮ ಹತ್ರ ಇಲ್ದಾಗ ಆ ಹುಡುಗಿ ಅಲ್ಲ ಇನ್ನೊಂದು ಹುಡುಗಿ ಅಂತ ನಮ್ಮ ಹತ್ರ ಹೇಳೋಕ್ಕಾಗಲ್ಲ. ಹುಡುಗಿ ಹುಡುಗಿನೇ, ಹೌದು, ಯಾವ್ದಾರ ಆಗ್ಬೋದು, ಯಾರು ಆಗ್ಬೋದು. ಇವರೇ ಅಂತ ಏನಲ್ಲಮ್ಮ, ಯಾರಾದರೂ ಹೆಣ್ಮಕ್ಳು ಒಂದೇ ಹೆಸರು ಯಾವ್ದಾರು ಇರ್ಬೋದು ಅಲ್ವಾ. ನಮ್ಮ ಹತ್ರ ಅದನ್ನ ಹೇಳೋಕ್ಕಾಗಲ್ಲ. ಈಗ ನಿಮ್ಮ ಹತ್ರ ಬಂದು ನೀವೆಲ್ಲ ಮಾಡ್ತೀರಿ, ಇನ್ನೊಬ್ರು ಯಾರೋ ಮಾಡಿರ್ತಾರಲ್ಲ ಆರ್ಟಿಸ್ಟ್ ಹತ್ರ ಅವರಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.